ನಮಸ್ಕಾರ ಎಲ್ರಿಗೂ. ಕರ್ನಾಟಕ ಟಿವಿಗೆ ಸ್ವಾಗತ. ನಾನು ವಿದ್ಯಶ್ರೀ. ಬ್ಯಾಂಕ್ FD ನಲ್ಲಿ ಹಣ ಇಟ್ರೆ ಬೆಳೀತಾ ಇಲ್ಲ, ಇತ ಶೇರ್ ಮಾರ್ಕೆಟ್ಗೆ ಡೈರೆಕ್ಟ್ ಆಗಿ ಇಳಿಯೋಣ ಅಂದ್ರೆ ಭಯ ಆಗ್ತಿದ್ಯಾ? ಹಾಗಾದ್ರೆ ನಿಮ್ಮ ಹಣವನ್ನ ಸುರಕ್ಷಿತವಾಗಿಡಲು ಮತ್ತೆ ವೇಗವಾಗಿ ಬೆಳೆಸೋದಕ್ಕೆ ಇರುವಂತಹ ಆಪ್ಷನ್ ಅಂದ್ರೆ ಅದು ಮ್ಯೂಚುವಲ್ ಫಂಡ್. ಆದ್ರೆ ಇಂಡಿಯಾದಲ್ಲಿ ಸಾವಿರಾರು ಮ್ಯೂಚುವಲ್ ಫಂಡ್ಗಳಿದೆ. ಅದರಲ್ಲಿ ಯಾವ್ದು ಬೆಸ್ಟ್? ಇವತ್ತಿನ ವಿಡಿಯೋದಲ್ಲಿ ನಾವು ದೀರ್ಘಾವಧಿಯ ರಿಟರ್ನ್ಸ್ ಮತ್ತೆ ಫಂಡ್ ಸೈಜ್, ರಿಸ್ಕ್ ಮ್ಯಾನೇಜ್ಮೆಂಟ್ ಆಧಾರದ ಮೇಲೆ ಭಾರತದಲ್ಲಿ ಇರುವಂತಹ ಟಾಪ್ 5 ಮ್ಯೂಚುವಲ್ ಫಂಡ್ ಗಳ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನಾನು ಇವತ್ತು ತಂದಿದ್ದೀನಿ. ನೀವಿನ್ನೂ ಇನ್ವೆಸ್ಟ್ ಮಾಡಿಲ್ಲ ಅಂದ್ರೆ ಈ ವಿಡಿಯೋ ನಿಮ್ಗೆ ತುಂಬಾನೇ ಹೆಲ್ಪ್ ಆಗುತ್ತೆ, ಕೊನೆ ತನಕ ನೋಡಿ. ಅದರಲ್ಲಿ ಮೊದಲನೇದು ಪರಾಗ್ ಪಾರಿಕ್ ಫ್ಲೆಕ್ಸಿ ಕ್ಯಾಪ್ ಫಂಡ್ ಅಂತ ಹೇಳಿ. ಸೊ ಇದ್ರ ಬಗ್ಗೆ ಹೇಳೋದಾದ್ರೆ, ಇದು ಮ್ಯೂಚುವಲ್ ಫಂಡ್ ಲೋಕ ಏನಿದೆ ಇದರಲ್ಲಿ ಬಹಳ ಫೇಮಸ್ ಆಗಿರುವಂತದ್ದು ಮತ್ತೆ ನಂಬಿಕಸ್ಥ ಫಂಡ್ ಗಳಲ್ಲಿ ಒಂದು ಅಂತ ಇದನ್ನ ಕರೀತಾರೆ. ಇದರ ಕ್ಯಾಟಗರಿನ ನೋಡ್ತಾ ಹೋಗೋದಾದ್ರೆ ಫ್ಲೆಕ್ಸಿ ಕ್ಯಾಪ್ ಅಂತ ಅಂದ್ರೆ ಫಂಡ್ ಮ್ಯಾನೇಜರ್ ಯಾರು ಇರ್ತಾರೆ ಅವರು ನಿಮ್ಮ ಹಣವನ್ನ ದೊಡ್ಡ ಕಂಪನಿಗಳಲ್ಲಿ ಅಥವಾ ಮಧ್ಯಮ ಗಾತ್ರದ ಕಂಪನಿಗಳಲ್ಲಿ ಅಥವಾ ಸಣ್ಣ ಗಾತ್ರದ ಕಂಪನಿಗಳಲ್ಲಿ ಎಲ್ಲಿ ಬೇಕಾದ್ರೂ ಹೂಡಿಕೆಯನ್ನ ಮಾಡಬಹುದು. ಸೊ ಇವರು ಫೇಮಸ್ ಆಗಿರೋದಕ್ಕೆ ಏನ್ ಕಾರಣ ಅಂತ ನೋಡೋದಾದ್ರೆ, ಇದು ಭಾರತೀಯ ಕಂಪನಿಗಳ ಜೊತೆಗೆ ಮೈಕ್ರೋಸಾಫ್ಟ್ ಮತ್ತೆ ಆಲ್ಫಾಬೆಟ್ ನಂತಹ ಜಾಗತಿಕ ಕಂಪನಿಗಳಲ್ಲೂ ಕೂಡ ಹೂಡಿಕೆಯನ್ನ ಮಾಡುತ್ತೆ. ಸೊ ಹಾಗಾಗಿ ಇದು ಬಹಳ ಫೇಮಸ್ ಆಗಿರುವಂತದ್ದು. ಮತ್ತೆ ಇದು ಯಾರಿಗೆ ಸೂಕ್ತ ಅಂತ ನೋಡುವಂತ ಹೋಗೋದಾದ್ರೆ, ಇದು ನೀವು ಕನಿಷ್ಠ 5 ವರ್ಷಗಳ ಕಾಲ ಹೂಡಿಕೆ ಮಾಡಿ ಒಂದು ಸ್ಥಿರವಾದಂತಹ ರಿಟರ್ನ್ ನ ಯಾರೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ, ಸೊ ಅಂತವರಿಗೆ ಇದು ಬಹಳ ಬೆಸ್ಟ್ ಆಗಿರುತ್ತೆ. ಮತ್ತೆ ಎರಡನೇ ಮ್ಯೂಚುವಲ್ ಫಂಡ್ ಬಗ್ಗೆ ಮಾತನಾಡೋದಾದ್ರೆ HDFC ಮಿಡ್ ಕ್ಯಾಪ್ ಆಪರ್ಚುನಿಟೀಸ್ ಫಂಡ್ ಅಂತ ಹೇಳಿ. ಸೊ ಇದ್ರ ಬಗ್ಗೆ ನೋಡ್ತಾ ಹೋಗೋದಾದ್ರೆ, ಇದು ಒಂದು ಮಧ್ಯಮ ಗಾತ್ರದ ಕಂಪನಿಗಳಲ್ಲಿ ಹೂಡಿಕೆ ಮಾಡಲು ದೇಶದಲ್ಲಿರುವಂತಹ ತುಂಬಾ ಅತ್ಯಂತ ದೊಡ್ಡ ಮತ್ತೆ ಯಶಸ್ವಿಯಾದಂತಹ ಫಂಡ್ ಆಗಿರುವಂತದ್ದು. ಇದರ ಕ್ಯಾಟಗರಿಯನ್ನ ನೋಡ್ತಾ ಹೋಗೋದಾದ್ರೆ ಇದು ಮಿಡ್ ಕ್ಯಾಪ್ ಕ್ಯಾಟಗರಿಯಲ್ಲಿ ಬರುತ್ತೆ. ಇದು ಫೇಮಸ್ ಆಗಿರೋದಕ್ಕೆ ಕಾರಣ ಏನು ಅಂತ ನಾವು ನೋಡ್ತಾ ಹೋಗೋದಾದ್ರೆ, ಇದು ಬೆಳೆಯುತ್ತಿರುವಂತಹ ಭಾರತದ ಮಧ್ಯಮ ದರ್ಜೆಯ ಕಂಪನಿಗಳ ಮೇಲೆ ಫೋಕಸ್ ಅನ್ನ ಮಾಡುತ್ತೆ. ಇವು ಲಾರ್ಜ್ ಕ್ಯಾಪ್ ಗಿಂತ ಹೆಚ್ಚಿನ ರಿಟರ್ನ್ಸ್ ಕೊಡುವಂತಹ ಸಾಮರ್ಥ್ಯನ ಹೊಂದಿರುತ್ತೆ. ಸೊ ಹಾಗಾಗಿ ಇದು ಹೆಚ್ಚು ಫೇಮಸ್ ಆಗಿರುವಂತದ್ದು. ಮತ್ತೆ ಇದು ಯಾರಿಗೆ ಸೂಕ್ತ ಅಂತ ನೋಡ್ತಾ ಹೋಗೋದಾದ್ರೆ, ನಾನು ಸ್ವಲ್ಪ ರಿಸ್ಕ್ ತಗೊಳ್ಳೋದಿಕ್ಕೆ ರೆಡಿ ಮತ್ತೆ ನನಗೆ ದೀರ್ಘಾವಧಿಯಲ್ಲಿ ದೊಡ್ಡ ಮೊತ್ತದ ಹಣ ಮಾಡಬೇಕು ಅಥವಾ ನನಗೆ ಸಿಗ್ಬೇಕು ಅಂತ ಯಾರೆಲ್ಲ ಅನ್ಕೋತೀರಾ ಅವರಿಗೆ ಇದು ಒಂದು ಬೆಸ್ಟ್ ಆಪ್ಷನ್ ಅಂತಾನೆ ಹೇಳ್ಬಹುದು. ಅಂಡ್ ಮೂರನೇ ಮ್ಯೂಚುವಲ್ ಫಂಡ್ ಬಗ್ಗೆ ಮಾತನಾಡ್ತಾ ಹೋಗೋದಾದ್ರೆ ICICI ಪ್ರುಡೆನ್ಶಿಯಲ್ ಬ್ಲೂ ಚಿಪ್ ಫಂಡ್ ಅಂತ ಹೇಳಿ. ಸೊ ಇದ್ರ ಬಗ್ಗೆ ನೋಡ್ತಾ ಹೋಗೋದಾದ್ರೆ, ಇದು ಭಾರತದಲ್ಲಿರುವಂತಹ ಅತ್ಯಂತ ಸ್ಥಿರ ಮತ್ತೆ ಕಡಿಮೆ ರಿಸ್ಕ್ ಇರುವಂತಹ ಮ್ಯೂಚುವಲ್ ಫಂಡ್ ಗಳಲ್ಲಿ ಒಂದಾಗಿರುವಂತದ್ದು. ಇನ್ನ ಇದರ ಕ್ಯಾಟಗರಿಯನ್ನ ನೋಡ್ತಾ ಹೋಗೋದಾದ್ರೆ, ಇದು ಲಾರ್ಜ್ ಕ್ಯಾಪ್ ಕ್ಯಾಟಗರಿಯಲ್ಲಿ ಬರುತ್ತೆ. ಅಂದ್ರೆ ದೇಶದ ಟಾಪ್ 100 ಕಂಪನಿಗಳಲ್ಲಿ ಮಾತ್ರ ಇದು ಹೂಡಿಕೆಯನ್ನ ಮಾಡುತ್ತೆ. ಇದು ಫೇಮಸ್ ಆಗಿರೋದಕ್ಕೆ ಕಾರಣ ಏನು, ಖ್ಯಾತಿಗೆ ಕಾರಣವೇನು ಅಂತ ನೋಡ್ತಾ ಹೋಗೋದಾದ್ರೆ, ಇದು ರಿಲಯನ್ಸ್, TCH, HDFC ಅಂತಹ ತುಂಬಾ ದೊಡ್ಡ ಕಂಪನಿಗಳಲ್ಲಿ ನಿಮ್ಮ ಹಣ ಹೂಡಿಕೆ ಆಗೋದ್ರಿಂದ ಮಾರ್ಕೆಟ್ ಇನ್ ಕೇಸ್ ಡೌನ್ ಆದ್ರೆ ಕೂಡ ಇದು ಹೆಚ್ಚು ಸೇಫ್ ಆಗಿರುತ್ತೆ. ಮತ್ತೆ ಇದು ಯಾರಿಗೆ ಸೂಕ್ತ ಅಂತ ನೋಡ್ತಾ ಹೋಗೋದಾದ್ರೆ, ಮೊದಲ ಬಾರಿಗೆ ಯಾರೆಲ್ಲ ಮ್ಯೂಚುವಲ್ ಫಂಡ್ಗೆ ಬರ್ತಿದ್ದೀರಾ ಮತ್ತೆ ನನಗೆ ಹೆಚ್ಚಿನ ರಿಸ್ಕ್ ಬೇಡ ಅಂತ ಅನ್ಕೊಳ್ತೀರಾ ಅಂತವರಿಗೆ ಇದು ಒಂದು ಬೆಸ್ಟ್ ಆಪ್ಷನ್ ಅಂತಾನೆ ಹೇಳ್ಬಹುದು. ಇನ್ನ ನಾಲ್ಕನೇ ಮ್ಯೂಚುವಲ್ ಫಂಡ್ ಬಗ್ಗೆ ಮಾತನಾಡ್ತಾ ಹೋಗೋದಾದ್ರೆ ಕ್ವಾಂಟ್ ಸ್ಮಾಲ್ ಕ್ಯಾಪ್ ಫಂಡ್ ಅಂತ ಹೇಳಿ. ಅಂದ್ರೆ ಇದು ಏನಾಗಿದೆ, ಕಳೆದ ಕೆಲವು ವರ್ಷಗಳಿಂದ ಹೂಡಿಕೆದಾರರು ಯಾರಿದ್ದಾರೆ ಅವ್ರಿಗೆ ಅತಿ ಹೆಚ್ಚು ಮತ್ತೆ ಅಟ್ರಾಕ್ಟಿವ್ ರಿಟರ್ನ್ಸ್ ನ ಕೊಡ್ತಾ ಬರ್ತಾ ಇದೆ. ಅದಕ್ಕೋಸ್ಕರ ಇದು ಫೇಮಸ್ ಆಗಿರುವಂತದ್ದು. ಮತ್ತೆ ಇದರ ಕ್ಯಾಟಗರಿಯನ್ನ ನೋಡ್ತಾ ಹೋಗೋದಾದ್ರೆ ಇಟ್ ಇಸ್ ಸ್ಮಾಲ್ ಕ್ಯಾಪ್ ಕ್ಯಾಟಗರಿಯಲ್ಲಿ ಬರೆಯುತ್ತೆ ಇದು. ಮತ್ತೆ ಇದು ಫೇಮಸ್ ಆಗಿರೋದಕ್ಕೆ ಕಾರಣ ಏನು ಅಂದ್ರೆ, ಇದು ಸಣ್ಣ ಮತ್ತೆ ಉದಯೋನ್ಮುಖ ಕಂಪನಿಗಳಲ್ಲಿ ಹೂಡಿಕೆ ಮಾಡೋದ್ರಿಂದ ಇವುಗಳ ರಿಟರ್ನ್ಸ್ ಏನಿದೆ ಅದ್ರ ವೇಗ ತುಂಬಾ ಬೇಗ ಇರುತ್ತೆ. ಅಂದ್ರೆ ನಿಮ್ಗೆ ಹೆಚ್ಚಿನ ರಿಟರ್ನ್ ಸಿಗತ್ತೆ ಅಂತ. ಮತ್ತೆ ಇದ್ರ ಯಾರಿಗೆ ಸೂಕ್ತ ಅಂತ ನೋಡ್ತಾ ಹೋಗೋದಾದ್ರೆ, ಯಾರು ಮಾರ್ಕೆಟ್ ಅಂದ್ರೆ ಅಪ್ಸ್ ಅಂಡ್ ಡೌನ್ಸ್ ಏನಿರುತ್ತೆ ಅದನ್ನೆಲ್ಲ ತಗೊಳ್ತೀರಾ, ಮತ್ತೆ ನೀವು ಮಿನಿಮಮ್ ಅಂದ್ರೆ ಕನಿಷ್ಠ 7 ವರ್ಷಗಳ ದೀರ್ಘಾವಧಿ ಪ್ಲಾನ್ ಇಟ್ಕೊಂಡಿರುವಂತವರಿಗೆ ಇದು ಬೆಸ್ಟ್ ಆಪ್ಷನ್ ಅಂತಾನೆ ಹೇಳ್ಬಹುದು. ಇನ್ನ 5ನೇದು ನೋಡ್ತಾ ಹೋಗೋದಾದ್ರೆ ಮ್ಯೂಚುವಲ್ ಫಂಡ್ ಬಗ್ಗೆ SBI ELSS ಟ್ಯಾಕ್ಸ್ ಸೇವರ್ ಫಂಡ್ ಅಂತ ಹೇಳಿ. ಸೊ ಹಣ ಗಳಿಸೋದ್ ಮಾತ್ರ ಅಲ್ಲ, ಅದರ ಜೊತೆಗೆ ಸರ್ಕಾರದ ತೆರಿಗೆಯನ್ನ ಕೂಡ ಉಳಿಸುವಂತಹ ಇದು ಒಂದು ಅತ್ಯುತ್ತಮವಾದಂತಹ ಫಂಡ್ ಅಂತಾನೆ ಹೇಳ್ಬಹುದು. ಮತ್ತೆ ಇದು ಯಾವ ಕ್ಯಾಟಗರಿಯಲ್ಲಿ ಬರುತ್ತೆ ಅಂತ ನೋಡ್ತಾ ಹೋಗೋದಾದ್ರೆ, ಇದು ELSS ಟ್ಯಾಕ್ಸ್ ಸೇವಿಂಗ್ಸ್ ಫಂಡ್ ಅಲ್ಲಿ ಬರುತ್ತೆ. ಇದು ಫೇಮಸ್ ಆಗಿರೋದಕ್ಕೆ ಏನ್ ರೀಸನ್ ಅಂತ ನೋಡ್ತಾ ಹೋದ್ರೆ, ಇದರ ಅಡಿಯಲ್ಲಿ ಹೂಡಿಕೆ ಮಾಡಿದ್ರೆ ನಿಮ್ಗೆ ಸೆಕ್ಷನ್ 80C ಅಡಿಯಲ್ಲಿ ವಾರ್ಷಿಕವಾಗಿ 1.5 ಲಕ್ಷದವರೆಗೆ ಟ್ಯಾಕ್ಸ್ ಬೆನಿಫಿಟ್ ಕೂಡ ನಿಮ್ಗೆ ಸಿಗುತ್ತೆ. ಮತ್ತೆ ಕೇವಲ 3 ವರ್ಷಗಳ ಲಾಕ್ ಇನ್ ಪೀರಿಯಡ್ ಇರುತ್ತೆ. ಮತ್ತೆ ಇದು ಯಾರಿಗೆ ಸೂಕ್ತ ಅಂತ ನೋಡ್ತಾ ಹೋಗೋದಾದ್ರೆ, ಯಾರಿಗೆಲ್ಲ ಸ್ಯಾಲರಿಡ್ ಇದ್ದೀರಾ, ಸಂಬಳ ಪಡೆಯುವಂತಹ ಉದ್ಯೋಗಿಗಳು, ಮತ್ತೆ ಟ್ಯಾಕ್ಸ್ ಉಳಿಸೋದ್ರ ಜೊತೆಗೆ
ಇಕ್ವಿಟಿ ಮಾರ್ಕೆಟ್ ಲಾಭ ಪಡೆಯಲು ಯಾರೆಲ್ಲ ಬಯಸ್ತೀರಾ ಅಂತವ್ರಿಗೆ ಇದು ಬೆಸ್ಟ್ ಆಪ್ಷನ್ ಅಂತಾನೆ ಹೇಳ್ಬಹುದು. ಸೊ ನೋಡಿದ್ರಲ್ಲ, ಸದ್ಯಕ್ಕೆ ಇವು ಭಾರತದಲ್ಲಿ ಇರುವಂತಹ ಅತ್ಯುತ್ತಮವಾಗಿ ಪ್ರದರ್ಶನ ನೀಡ್ತಾ ಇರುವಂತಹ ಟಾಪ್ 5 ಮ್ಯೂಚುವಲ್ ಫಂಡ್ಗಳು. ಆದ್ರೆ ನೆನ್ಪಿಟ್ಕೊಳ್ಳಿ, ಮ್ಯೂಚುವಲ್ ಫಂಡ್ ಹೂಡಿಕೆಗಳು ಮಾರುಕಟ್ಟೆಯ ಅಪಾಯಗಳಿಗೆ ಒಳಪಟ್ಟಿರುತ್ತೆ. ಹಾಗಾಗಿ ಹೂಡಿಕೆ ಮಾಡುವಂತಹ ಮುನ್ನ ನಿಮ್ಮ ಹಣಕಾಸು ತಜ್ಞರು ಯಾರಿರ್ತಾರೆ ಅವ್ರನ್ನ ಒಂದ್ಸಲ ಸಂಪರ್ಕ ಮಾಡಿ, ಅಥವಾ ನಿಮ್ಮ ಫಂಡ್ ಬಗ್ಗೆ ರಿಸರ್ಚ್ ಮಾಡಿ ಇನ್ವೆಸ್ಟ್ ಮಾಡಿ. ಪ್ರತಿ ತಿಂಗಳು ಸಣ್ಣ ಮೊತ್ತದೊಂದಿಗೆ SIP ಯನ್ನ ಆರಂಭಿಸೋದು ಯಾವಾಗ್ಲೂ ಬೆಸ್ಟ್ ಐಡಿಯಾ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ನಮ್ಮ ಚಾನೆಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಅಂತ ಹೇಳ್ತಾ, ಮತ್ತೆ ಒಂದು ಇಂಟ್ರೆಸ್ಟಿಂಗ್ ಇನ್ಫಾರ್ಮೇಶನ್ ಕಂಟೆಂಟ್ ಜೊತೆಗೆ ನಾನು